ರಾಮಡಿಯ ಅಟ್ಟಿಯಿಂದ ಬಂದವರೆಲ್ಲ ದಾರಿ ಮಧ್ಯದಲ್ಲಿ ಸಿಕ್ಕಿದ ಬೆಟ್ಟದ ತಪ್ಪಲಿನಲ್ಲಿ ಬಿಡಾರವನ್ನು ಹಾಕ್ಕೊಂಡು ವಿಶ್ರಮ ಮಾಡ್ತಾವ್ರೆ. ಅಲ್ಲಿ ಏನು ನಡೆಯುತ್ತೆ? ಈ ಪ್ರಕಾರವಾಗಿ ಉಜ್ಜಯಿನಿಪುರದರಸು ಪುರೋರವನು ಸಕಲ ಸಿದ್ಧತೆ ಮಾಡಿ ಶರಣರಾದ ಉಚ್ಚನ ಮಲ್ಲಯ್ಯ, ಪೂಜಾರಿ ಗುಂಡಯ್ಯ, ದೈವ ಸಂಭೂತ ಚಿಕ್ಕಮಾಳಯ್ಯ, ಶರಣೆಯಾದ ಕಲ್ಲಮ್ಮನನ್ನು ರಂಗಾಪುರಕ್ಕೆ ಹೊರಡಲು ಸೂಚಿಸಿ ಆನೆ, ಕುದುರೆ, ಒಂಟೆ ಮೇಲೆ ಕನಕ ವಸ್ತುಗಳನ್ನಿಟ್ಟು ಹಿರೇಲಿಂಗನ ಸತಿಯಾದ ನಿಂಗಮ್ಮನ ತವರೂರಾದ ರಂಗಾಪುರಕ್ಕೆ ಕಳುಹಿಸಲು ರಾಮಡಿ ಅಟ್ಟಿಯ ಯಾದವ ಕುಲದೈವವಾದ ಕಾಟಿಮಲಿಂಗೇಶ್ವರನು, ಪಟ್ಟದ ಪೂಜಾರಿ ಈರ ಕರಿಯಪ್ಪ, ಪಟ್ಟದ ಓತ ಘಟಸರ್ಪ, ಉಚ್ಚನ ಮಲ್ಲಯ್ಯ, ಪೂಜಾರಿ ಗುಂಡಯ್ಯ, ದೈವ ಸಂಭೂತ ಚಿಕ್ಕಮಾಳಯ್ಯ, ಶಿವಶರಣನ ಕಲ್ಲಮ್ಮನ ಜೊತೆಗೂಡಿ ರಂಗಾಪುರದ ಕಡೆಗೆ ಬರುತ್ತಿರಲು ದಾರಿಯ ಮಧ್ಯದಲ್ಲಿ ಬೆಟ್ಟವನ್ನು ಕಂಡು ಕಾಳಮ್ಮನ ಬೆಟ್ಟ, ಅದರ ಹೆಸರು ಕಾಳಮ್ಮನ ಬೆಟ್ಟ ಅಂತ, ಆ ಕಾಳಮ್ಮನ ಬೆಟ್ಟದ ಬಳಿ ವಿಶ್ರಮಿಸುತ್ತಿರಲು ಕಾಳಮ್ಮ ದೇವಿಯು ಮಾಡುವ ಚಮತ್ಕಾರವನ್ನು ಪೇಳುತ್ತಿದ್ದಾರದಂತೆಯೇ ಆ ಬೆಟ್ಟದಲ್ಲಿ ಕುಳಿತಿದ್ದ ಕಾಳಮ್ಮ ದೇವಿ ಏನೋ ಪವಾಡ ಮಾಡ್ತಾವಳೆ. ಕಾಳಮ್ಮ ದೇವಿಯು ದುರ್ಗಿ ರೂಪವ ತಾಡೆ, ಸಡಗರದಿ ವಾರಟಳು ರಂಗಾಪುರಕ್ಕಾಗೆ, ರಂಗಾಪುರಕ್ಕಾಗೆ. ಹರಿಯ ವರಪೋತ್ರನೇ, ಹರಿಯ ವರಪೋತ್ರನೇ, ಪೂಜಾರಿ ನಿಂಗಯ್ಯ, ಸತಿಯ ಜೊತೆಗೂಡಿ, ಸತಿಯ ಜೊತೆಗೂಡಿ ಹೊರಡಬೇಕಯ್ಯ, ಹೊರಡಬೇಕಯ್ಯ. ಆ ಬೆಟ್ಟದಲ್ಲಿದ್ದಂಥ ಕಾಳಮ್ಮನ ದೇವಿ ದುರ್ಗಿ ರೂಪವನ್ನು ತಾಳಿ ರಂಗಾಪುರದ ಗ್ರಾಮಕ್ಕೆ ನುಗ್ಗಿಬಿಟ್ಟಿದ್ದಾಳೆ. ನುಗ್ಗಿ ನೋಡ್ರಪ್ಪ, ಶಿವಶರಣರು ಬರ್ತಾವ್ರೆ, ರಾಮಡಿಹಟ್ಟಿಯಿಂದ ಭಕ್ತ ಸಂಕುಲನೆ ಬರ್ತಾ ಇದೆ, ಕಾಟಮಲಿಂಗೇಶ್ವರ ಬರ್ತಾ ಇದ್ದಾನೆ, ದೇವಾನು ದೇವತೆಗಳೆಲ್ಲ ಬರ್ತಾ ಇದ್ದಾರೆ, ನೀವು ಅವ್ರನ್ನ ಸ್ವಾಗತ ಮಾಡೋಕ್ಕೆ ಬನ್ನಿರಿ ಅಂತ ಕರೀತಾವಳೆ. ಅಲ್ಲ, ಸಿದ್ದರಾಮಯ್ಯನು ಸಿದ್ದಮ್ಮನ ಕಾರೀರಿ, ಸಿದ್ದರಾಮಯ್ಯನ ಸಿದ್ದಮ್ಮನ ಕಾರೇರಿ, ವಿದ್ವಾಂಸಗಿರಿಯಪ್ಪನ ವಿದ್ವಾಂಸಗಿರಿಯಪ್ಪನ ತ್ವರಿತದಲ್ಲಿ ಕಾರಿಸಿ, ತ್ವರಿತದಲ್ಲಿ ಕಾರಿಸಿ. ಅಮ್ಮ ಆ ದೇವಿ ಹೇಳ್ತಾ ಇದ್ದಾಳೆ ಎಲ್ಲನೂ ಕರೆಸಿ ಅಂತ. ಅರ್ಚಕರಾಜಪ್ಪ ಅಡ್ಡೈನ ಈರಣ್ಣನೇ, ಅರ್ಚಕರಾಜಪ್ಪ ಅಡ್ಡೈನ ಈರಣ್ಣನೇ, ಛತ್ರಿ ಚಾಮರಗಳನ್ನು ಬೇಗ ತನ್ನೀರಿ, ಬೇಗ ತನ್ನೀರಿ. ಮುತ್ತಿನ ರಾತಿಯನ್ನು, ಮುತ್ತಿನ ರಾತಿಯನ್ನು ಮುತ್ತೈದೆಯರು ತನ್ನಿ, ಅರಿಶಿಣದ ಓಕಳಿಯನ್ನು, ಅರಿಶಿಣದ ಓಕಳಿಯನ್ನು ಬಾಲೆಯರು ತನ್ನೀರಿ, ಬಾಲೆಯರು ತನ್ನೀರಿ. ಪಟ್ಟದ ಪೂಜಾರಿ ನಂಗಯ್ಯ ನೀ ಕೇಳೋ, ಶಿವನು ಬಂದಿಹನಯ್ಯ, ಶಿವನು ಬಂದಿಹನಯ್ಯ, ಶಿವಶರಣನಾಗಿ, ಶಿವಶರಣನಾಗಿ. ಯಾವ ರೂಪದಲ್ಲಿ ಬಂದನು ಶಿವ ಅಂದರೆ ಶಿವನ ಶರಣನಾಗಿ, ಜಂಗಮನಾಗಿ, ಹಿರೇಲಿಂಗನಾಗಿ ಶಿವನೇ ನಿಮ್ಮೂರಿಗೆ ಬರ್ತಾ ಇದ್ದಾನೆ. ಅವನ್ನೆಲ್ಲ ಸ್ವಾಗತ ಮಾಡಿ ಆರತಿಯನ್ನು ಇಟ್ಕೊಂಬನ್ರಿ, ಮುತ್ತೈದರೆಲ್ಲ ಆರತಿ ತನ್ನಿ, ಬಾಲೆಯರೆಲ್ಲರೂ ಬಂದು ಸ್ವಾಮಿಗೆ ಆರತಿ ಮಾಡಿ ಸ್ವಾಗತ ಮಾಡಿ ಅಂತ ಹೇಳಿದರು. ಪಾರ್ವತಿ ದೇವಿಯು ನಿಂಗಮ್ಮನ ರೂಪದಲ್ಲಿ ದರಗಿಳಿದು ಬಂದಿಹಳು, ತಿಳಿಯುವುದು ನೀನು
ತಿಳಿಯುವುದು ನೀನು. ಆ ಪಟ್ಟದ ಪೂಜಾರಿ ಹೇಳ್ತಾನೆ, ಹಿರೇಲಿಂಗನ ಹೆಂಡತಿ ನಿಂಗಮ್ಮ ಇದ್ದಾಳಲ್ಲ, ಆ ನಿಂಗಮ್ಮ ನಿಮ್ಮೂರಿನಲ್ಲೇ ಹುಟ್ಟುತ್ತಾಳಲ್ವ, ಅವಳು ಪಾರ್ವತಾದೇವಿ ಸಾಮಾನ್ಯವಾದಳಲ್ಲ. ಆ ಪಾರ್ವತಿನೇ ನಿಮ್ಮ ಮಗಳಾಗಿ ಹುಟ್ಟವಳೆ, ನಿಮ್ಮೂರಿನಲ್ಲಿದ್ದಾಳೆ, ಅವಳೇ ಹಿರೇಲಿಂಗನ ಹೆಂಡತಿ, ಅವ್ರನ್ನ ಸ್ವಾಗತ ಮಾಡಿ ಅಂತ ಹೇಳಿದ್ರು. ಕಾಳಮ್ಮ ದೇವಿಯ ಆಜ್ಞೆಯ ಪಾಲಿಸುತ್ತಾ ಪುರವ ಶೃಂಗರಿಸಿದರು ಸಡಗರದಲ್ಲಾಗ ಕಾಳಮ್ಮ ದೇವಿಯ ಆಜ್ಞೆಯ ಪಾಲಿಸುತ್ತಾ ಪುರವ ಶೃಂಗರಿಸಿದರು ಸಡಗರದಲ್ಲಿ. ಬೀದಿ ಬೀದಿಗಳೆಲ್ಲ ತಳಿರು ತೋರಣ ಬಿಗಿದು, ಬೀದಿ ಬೀದಿಗಳಲ್ಲಿ ತಳಿರು ತೋರಣ ಬಿಗಿದು ರಂಗವಲ್ಲಿಯನ್ನು ಬಿಡಿಸಿದ ರಾಗ ಪುರಜನರು ಹೊರಟರು ಬೆಟ್ಟದ ಕಡೆಗೆ, ಪುರಜನರು ಹೊರಟರು ಬೆಟ್ಟದ ಕಡೆಗೆ. ಮಂದಿ ಮಾರ್ಬಲ ಕಂಡು ಬೆರಗಾಗಿ ನಿಲ್ಲೇ. ಆಗ ರಂಗಾಪುರದ ಜನರೆಲ್ಲ ಒಟ್ಟುಗೂಡಿ ಎಲ್ಲರೂ ಸೇರಿ ಆ ಬೆಟ್ಟದ ಕಡೆಗೆ ಬಿಡಾರ ಹೊಡಿದ್ರಲ್ಲ, ಅವ್ರನ್ನ ಕರೀಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಬಿಡಾರ ಮಂದಿ ಮಾರ್ಬಲ ಆನೆ ಎಲ್ಲ ನೋಡಿಬಿಟ್ರು, ದಂಗಾಗ್ಬಿಟ್ರು. ಏನಪ್ಪ ಇದು, ಯಾರೋ ನಮ್ಮೂರ ಮೇಲೆ ಯುದ್ಧ ಮಾಡೋಕ್ಕೆ ಬಂದವ್ರೆ ನನಗೆ ಅಂತೇಳಿ ಅವ್ರಿಗೆ ಗಸಿಬಿಸಿ ಆಗ್ಬಿಟ್ಟು. ಈ ಪ್ರಕಾರವಾಗಿ ಕಾಳಮ್ಮ ದೇವಿಯು ದುರ್ಗಿಯ ರೂಪಂ ತಾಳಿ ರಂಗಾಪುರ ಗ್ರಾಮಕ್ಕೆ ನುಗ್ಗಿ ಪಟ್ಟದ ಪೂಜಾರಿ ನಿಂಗಮ್ಮನ ತಂದೆ ತಾಯಿಗಳಾದ ಸಿದ್ದರಾಮಯ್ಯ ಸಿದ್ದಮ್ಮನವರುಗಳಿಗೆ ಸೂಚಿಸಿ ರಂಗಾಪುರದ ಜನರಿಗೆ ಎಚ್ಚರಿಸಿ, ನಿಮ್ಮಗಳ ಭಾಗ್ಯದ ದೇವರು ನಿಮ್ಮ ಬಾಗಿಲಿಗೆ ಬರುತ್ತಿದ್ದಾನೆ. ಶಿವಶರಣರ ರೂಪದಲ್ಲಿ ಧರೆಗೆ ಬಂದಿರುವ ಪರಶಿವ ಪಾರ್ವತಿಯನ್ನು ಕರೆದು ತರಲು ಬೆಳ್ಳಿಯ ಪಲ್ಲಕ್ಕಿ ಛತ್ರಿ ಚಾಮರಗಳನ್ನು ಹಿಡಿದು ಬೆಟ್ಟಕ್ಕೆ ಸಾಗಿ ಬಂದಿರೆಂದನು. ರಂಗಾಪುರದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಸಂತೋಷಭರಿತರಾಗಿ ಬೆಳ್ಳಿ ಪಲ್ಲಕ್ಕಿ ಛತ್ರಿ ಚಾಮರ ವಾದ್ಯಗಳೊಂದಿಗೆ ಕಾಳಮ್ಮನ ಬೆಟ್ಟಕ್ಕೆ ಹೋಗಿ ಶಿವಶರಣನಿಗೆ ನಮಸ್ಕರಿಸುತ್ತಿರಲು ಕಾಟಿಮಲಿಂಗೇಶ್ವರನನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಕಾಳಮ್ಮ ದೇವಿಯು ಜೊತೆಗೂಡಿ ಗೌಡನಕಟ್ಟೆ ಗ್ರಾಮದ ಮುಖಾಂತರ ರಂಗಾಪುರ ಗ್ರಾಮಕ್ಕೆ ಪ್ರವೇಶ ಮಾಡುತ್ತಿರ್ತಾರದಿಂತೀನಿ. ಆಗ ಅವ್ರನ್ನೆಲ್ಲ ಊರರೆಲ್ಲ ಹೋಗಿ ಕರ್ಕೊಂಬಂದ್ಬಿಟ್ರು. ರಂಗಾಪುರದ ಗ್ರಾಮಕ್ಕೆ ಬಂದಿದ್ದಾರೆ. ಅಲ್ಲಿ ಕಾಟಿಮಲಿಂಗೇಶ್ವರನು ಪಲ್ಲಕ್ಕಿಯಲ್ಲಿರಲು ಘಟ ಸರ್ಪ ಬೋರ್ಗರೆದು ಓಡುತ್ತಲಿರಲು ಪಟ್ಟದೋತಾವು ಕೆಕ್ಕರಿಸಿ ಬರುತ್ತಿರಲು ಸುಕ್ಷೇತ್ರ ರಂಗಾಪುರವು ಕಂಗೊಳಿಸುತ್ತಿರಲು. ಪುರವ ಶೃಂಗಾರ ಮಾಡಿದ್ದಾರೆ. ಪುರದ ಬೀದಿಗಳೆಲ್ಲ ಅಲಂಕಾರಗೊಂಡಿವೆ. ಪುರ ಶೃಂಗಾರವಾಗಿದೆ. ಪಟ್ಟದ ಓತ ಕೆಕ್ಕರಿಸಿ ಬೋರ್ಗರೆದು ಬರ್ತಾ ಇದ್ದ ರಂಗಾಪುರದವರಿಗೆ ಅವ್ರ ಜೊತೆಗೂಡಿ ನಡೆಮುಡಿಯು ಹಾಕಿರಲು ಶಿವಶರಣರು ಬರುತ್ತಿರಲು ಕಾಳಮ್ಮ ದೇವಿಯು ಪ್ರಜ್ವಲಿಸುತ್ತಿರಲು ಪಟ್ಟದ ಪೂಜಾರಿ ನಿಂಗಯ್ಯ ತಾನಾಗ ಕರದಿ ಜ್ಯೋತಿಯ ಪಿಡಿದು ಬೆಳಗುತ್ತಲಿರುವ
ಸಾಲಾಗಿ ನಿಂತಿರಲು ಇರಲಿಂಗ ನಿಂಗಮ್ಮ ಸಾಗಿ ಬರುತ್ತಿರಲು ಆ ಅತ್ತೆ ಮಾವರ ಕಂಡು ಮನದಲ್ಲಿ ಹರುಷವಗೊಂಡು ಪುರದ ಜನರಿಗೆ ನಮಿಸಿ ನಿಂದಾರು ಆ